ದೊಡ್ಡ ರೆಸಾರ್ಟ್ ಅಲ್ಲಿ ಎಷ್ಟು ಹೊತ್ತು ಕರೆಂಟ್ ಹೋಗೋದು ಅಂದ್ರೇನು? ಜನರೇಟರ್ ಇರಲ್ವಾ? ಇರು, ಕೇಳ್ಕೊಂಡ್ ಬರ್ತೀನಿ. ರೀ, ಇಲ್ಲಿ ನೋಡಿ. ಓಕೆ. ಏಯ್, ಹೇಳಿ ಮೇಡಮ್. ಏನಪ್ಪಾ ಇದು? ಇಷ್ಟೋ ತನಕ ಕರೆಂಟ್ ಹೋಗೋದು ಅಂದ್ರೇನು? ಜನರೇಟರ್ ಇಲ್ವಾ? ಇದೆ ಮೇಡಮ್, ಆದ್ರೆ ಸ್ವಲ್ಪ ರಿಪೇರಿ ಆಗಿದೆ. ಜನರೇಟರ್ ರಿಪೇರಿನಾ? ಮೆಕ್ಯಾನಿಕ್ ನೋಡ್ತಿದ್ದಾರೆ ಮೇಡಮ್. ಒಂದು 10 ನಿಮಿಷದಲ್ಲಿ ಕರೆಂಟ್ ಬರುತ್ತೆ ಮೇಡಮ್. ಅಖಿಲ್, ತುಂಬಾ ಡಿಸ್ಟರ್ಬ್ ಆಗ್ತಾರೆ ಅನ್ಕೊಂಡ್ರೆ ಇಷ್ಟು ಬೇಗ ನಾರ್ಮಲ್ ಆಗ್ಬಿಟ್ರಲ್ಲ. ಪಾಚೆ ಕಂದ, ಜನರೇಟರ್ ರಿಪೇರಿ ಮಾಡ್ತಿದಾರಂತೆ. ಇನ್ನು 10 ನಿಮಿಷದಲ್ಲಿ ಕರೆಂಟ್ ಬಂದ್ಬಿಡುತ್ತೆ. ನೋ ಪ್ರಾಬ್ಲಮ್ ಮಮ್ಮಿ, ಯಾವಾಗ ಬಂದ್ರೂ ಪರವಾಗಿಲ್ಲ. ಶ್ಯಾಮ ದೀಪ ತಂದಿದ್ದಾಳಲ್ವಾ? ಅತ್ತೆ, ನೀವ್ ಹೋಗಿ ಮಲ್ಕೊಳ್ಳಿ. ಕರೆಂಟ್ ಬರೋ ತನಕ ನಾನು ಇಲ್ಲೇ ಇರ್ತೀನಿ. ನೀನೇ ಹೋಗಿ ಮಲ್ಕೋ. ಕರೆಂಟ್ ಬರೋ ತನಕ ನಾನಿಲ್ಲೇ ಇವನ್ ಹತ್ರನೇ ಇರ್ತೀನಿ. ನೀವ್ಯಾಕೆ ಮಮ್ಮಿ ನಿದ್ರೆ ಬಿಡಬೇಕು? ಪರವಾಗಿಲ್ಲ ಕಂದ. ಎಷ್ಟೊತ್ತು? 10 ನಿಮಿಷ ತಾನೇ. 10 ನಿಮಿಷದಲ್ಲಿ ಕರೆಂಟ್ ಬಂದ್ಬಿಡುತ್ತೆ. ಜನರೇಟರ್ ರಿಪೇರಿ ಅಂದ್ರಲ್ಲ ಮಮ್ಮಿ, ಲೇಟ್ ಆಗ್ಬೋದು. ತುಂಬಾ ಹೊತ್ತು ಎದ್ದಿದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ನನ್ನ ಮಾತು ಕೇಳಿ, ನೀವು ಹೋಗಿ ಮಲ್ಕೊಳ್ಳಿ. ಕರೆಂಟ್ ಬರ್ತಿದ್ದ ಹಾಗೆ ಶ್ಯಾಮ ಬಂದ್ಬಿಡ್ತಾಳೆ. ಪ್ಲೀಸ್ ಮಮ್ಮಿ, ಹೋಗಿ ಮಲ್ಕೊಳ್ಳಿ. ನನ್ನ ಮಾತು ಕೇಳಿ, ರೆಸ್ಟ್ ತಗೊಳ್ಳಿ. ಓಕೆ ಕಂದ, ಕರೆಂಟ್ ಬರ್ತಿದ್ದ ಹಾಗೆ ಬಂದ್ಬಿಡು. ಸರಿ ಅತ್ತೆ. ನಿಮ್ ಕೆಲ್ಸ ಇನ್ನು ಮುಗಿಲಿಲ್ವಾ ರೀ? ಇಲ್ಲ ಶ್ಯಾಮ, ಇನ್ನೂ ಇದೆ. ಹಾಗಾದ್ರೆ ಕರೆಂಟ್ ಬರೋ ತನಕ ಸುಮ್ನಿರೋದು ಯಾಕೆ? ನೀವು ಕೆಲ್ಸ ಮಾಡ್ಕೊಳ್ಳಿ, ಆಮೇಲೆ ನೀವು ಮಲ್ಕೋಬಹುದು. ಓಕೆ. ರೀ, ನೀವಿನ್ನೂ ಊಟನೇ ಮಾಡ್ಲಿಲ್ವಾ? ಇಲ್ಲ ಶ್ಯಾಮ, ತರಿಸ್ಕೊಂಡೆ, ಆಮೇಲೆ ಕೆಲ್ಸದ ಬಿಸಿನಲ್ಲಿ ಮರ್ತ್ಬಿಟ್ಟೆ. ನೀವು ನಿಮ್ ಕೆಲ್ಸ ಮಾಡ್ತಾ ಇರಿ, ನಾನ್ ನಿಮಗ್ ತಿನ್ನಿಸ್ತೀನಿ. ನೀನ್ ತಿನ್ನಿಸ್ತೀಯಾ? ಓಕೆ. ಊಟ ಆಗೋಯ್ತು. ನನ್ನ ವರ್ಕ್ ಕೂಡ ಮುಗೀತು. ಶ್ಯಾಮ, ಇದನ್ನ ಹುಷಾರಾಗಿಟ್ಕೋಬೇಕು. ಮಾಟಗಾರನ ಪ್ರಾಣ ಗಿಳಿ ಒಳಗಿದ್ದ ಹಾಗೆ ಈಗ ನಮ್ಮೆಲ್ಲರ ಪ್ರಾಣನೂ ಈ ಲ್ಯಾಪ್ಟಾಪ್ ಒಳಗಡೆನೆ ಇದೆ. ಇದು ಕಳೆದು ಹೋದ್ರೆ ನಮ್ ಪ್ರಾಣ ಎಲ್ಲ ಹೋದ ಹಾಗೆ ಅನ್ಕೋ. ಹೌದಾ ರೀ? ಹೌದು, ನಮ್ ಭವಿಷ್ಯ ಎಲ್ಲ ಇದರಲ್ಲೇ ಇರೋದು. ನಾಳೆ ಮೀಟಿಂಗಿಗೆ ಈ ಲ್ಯಾಪ್ಟಾಪ್ ಬೇಕೇ ಬೇಕು. ಇದನ್ನೇನಾದ್ರೂ ಮರ್ತ ಹೋದೆ ಅನ್ಕೋ, ಆ ಏರಿಯಾದಿಂದ
ಮತ್ತೆ ಇಷ್ಟು ದೂರ ಬಂದು ಇದನ್ನ ತಗೊಂಡು ಹೋಗ್ಬೇಕಾಗತ್ತೆ. ಹೌದಾ? ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ನಿಮಗೆ ನೆನ್ಪು ಮಾಡ್ತೀನಿ. ಎಲ್ಲರೂ ಬಂದಾಯ್ತು ಅನ್ಸುತ್ತೆ. ಅಲ್ಲಿ ಒಂದು ಸೀಟ್ ಖಾಲಿ ಇದೆಯಲ್ಲ ಸರ್? ಓ ಓಕೆ ಓಕೆ. ಮೀಟಿಂಗ್ ಪೂರ್ತಿ ಆಗೋ ತನಕ ಆ ಸೀಟ್ಗೆ ಯಾರು ಬರಲ್ಲ. ಸ್ವಲ್ಪ ಹೊತ್ತಲ್ಲಿ ಮೀಟಿಂಗ್ ಶುರು ಆಗೋಗುತ್ತೆ. ಈಗೇನ್ ಮಾಡ್ಲಿ? ಅಯ್ಯೋ, ನನ್ನ ಜೇಬಲ್ ಫೋನ್ ಬೇರೆ ಇಲ್ಲ. ಓ ಮೈ ಗಾಡ್, ಈಗೇನ್ ಮಾಡೋದು? ಶ್ಯಾಮಾ, ಶ್ಯಾಮಾ, ಏನತ್ತೆ? ನನ್ನ ಫೋನಲ್ಲಿ ಚಾರ್ಜ್ ಮುಗ್ದೋಯ್ತು. ನಿನ್ ಫೋನ್ ಕೊಡು. ಫೋನು ಏನ್ ಹುಡುಕ್ತಿದ್ಯಾ? ನನ್ನ ಫೋನು ಎಲ್ಲಾದ್ರೂ ಕಳ್ಕೊಂಡ್ಯಾ? ಇಲ್ಲ ಅತ್ತೆ, ಅದು ಹಾ ನೆನ್ಪಾಯ್ತು. ಅವ್ರ ರೂಮಲ್ಲೇ ಬಿಟ್ಟು ಬಂದೆ. ಹೋಗಿ ತಗೊಂಡ್ ಬಾ. ಸರಿ ಅತ್ತೆ. ಎಲ್ಲಿಟ್ಟೆ? ಹೆಲ್ಪ್! ಹಲೋ, ಹಲೋ, ಹೆಲ್ಪ್! ಹಲೋ, ಹಲೋ. ಹಲೋ ಶ್ಯಾಮಾ, ಹೈದರಾಬಾದ್ ಹೇಗಿದೆ? ಚೆನ್ನಾಗಿದೆ ಅಕ್ಕ. ಐದು ನಿಮಿಷ ಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ. ಸರಿ ಶ್ಯಾಮಾ, ಇಡ್ತೀನಿ. ಆಯ್ತಕ್ಕ. ನಾಳೆ ಮೀಟಿಂಗಿಗೆ ಈ ಲ್ಯಾಪ್ಟಾಪ್ ಬೇಕೇ ಬೇಕು. ಇದನ್ನೇನಾದ್ರೂ ಮರ್ತ ಹೋದೆ ಅನ್ಕೋ, ಆ ಏರಿಯಾದಿಂದ ಮತ್ತೆ ಇಷ್ಟು ದೂರ ಬಂದು ಇದನ್ನ ತಗೊಂಡು ಹೋಗ್ಬೇಕಾಗತ್ತೆ. ಅಯ್ಯೋ, ಇದು ಬೇಕೇ ಬೇಕು ಅಂತ ಹೇಳಿದ್ರಲ್ಲ, ಇದನ್ನ ಇಲ್ಲೇ ಮರ್ತ್ಬಿಟ್ಟು ಹೋಗಿದಾರಲ್ಲ. ಅಲ್ಲಿ ಈಗಾಗ್ಲೇ ಮಾರಾಟ ಶುರು ಆಗಿರತ್ತೋ ಏನೋ. ಎಲ್ರಿಗೂ ನಮಸ್ಕಾರ. ನಮ್ಮ ಆಹ್ವಾನನ ಒಪ್ಕೊಂಡು ಸಿದ್ದಪ್ಪ ಮಸಾಲಾ ಕಂಪನಿನ ಕೊಂಡ್ಕೊಳ್ಳಕ್ಕೆ ಬಂದಿರೋ ಪ್ರಮುಖರೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಸೌತ್ ಇಂಡಿಯಾ ಮಸಾಲಾ ಅಸೋಸಿಯೇಷನ್ಸ್ ರೂಲ್ಸ್ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೋ ನಿಮ್ಮೆಲ್ರಿಗೂ ಗೊತ್ತು. ಪಂಕ್ಚುಯಾಲಿಟಿಗೆ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಇನ್ನೇನು 5 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಹಲೋ, ಹೆಲ್ಪ್! 5 ನಿಮಿಷದ ನಂತರ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಆದ್ರೂ ಕೂಡ ಅವರನ್ನ ಒಳಗೆ ಬಿಡಲ್ಲ ಅನ್ನೋ ವಿಷಯ ಕೂಡ ನಿಮ್ಮೆಲ್ರಿಗೂ ಗೊತ್ತು. ಆದ್ರಿಂದ ಹೊರಗಡೆ ಯಾರಾದ್ರೂ ಇದ್ರೆ ಒಳಗ್ ಬರಬೇಕು ಅಂತ ಕೇಳ್ಕೋತೀವಿ. ಹೆಲ್ಪ್!
ಹಲೋ, ಇಲ್ಲಿ ನೋಡಿ, ಮೀಟಿಂಗ್ ನಡೀತಿರೋದಿಲ್ಲೇನಾ? ಹೌದಮ್ಮ, ಒಂದು ಸ್ವಲ್ಪ ನಿಂತ್ಕೊಳ್ಳಿ. ನಾನು ಈಗಲೇ ಒಳಗಡೆ ಹೋಗ್ಬೇಕು. ಆಗಲ್ಲಮ್ಮ, ಒಳಗಡೆ ಯಾರನ್ನೂ ಬಿಡ್ಬಿಡಿ ಅಂತ ಹೇಳಿದಾರಮ್ಮ. ಇಲ್ಲ, ನಾನು ಹೋಗ್ಲೇಬೇಕು. ಸಾರಿ ಅಮ್ಮ, ಆಗಲ್ಲ, ನೀವು ಆಚೆ ಇರಿ. ಹೈದರಾಬಾದಲ್ಲೂ ನಮ್ಮ ಮಸಾಲ ಕಂಪ್ನಿ ನಂಬರ್ 1 ಕಂಪ್ನಿ ಆಗಬೇಕು ಅನ್ನೋ ನಮ್ಮ ತಂದೆ ಆಸೆ ನೆರವೇರಲಿಲ್ಲ. ಅದನ್ನ ನಮ್ಮ A1 ಮಸಾಲ ಕಂಪ್ನಿ ಜೊತೆ ಮರ್ಜ್ ಮಾಡೋಣ. ಹೈದರಾಬಾದಲ್ಲಿ ನಂಬರ್ 1 ಆಗಿ ಹೆಸರು ಮಾಡೋಣ. ತಾತನ ಆಸೆನೂ ತೀರ್ಸೋಣ. ಎಸ್, ಕೃಷ್ಣ, ಈಗ ನೀನೇ ನನ್ನ ಕಾಪಾಡಬೇಕು. ಪ್ರಮೀಳಾ, ಮೀಟಿಂಗ್ ಹಾಲ್ಗೆ ಟೀ ತಗೊಂಡು ಹೋಗು. ಆಯ್ತು. Four minutes over, Mr. Akil. ಓಕೆ ಸರ್. Only 1 minute. ಅಖಿಲ್ ಅವರೇ, ಲ್ಯಾಪ್ಟಾಪ್ ತಗೊಳ್ಳಿ. ಸರ್, ತಗೊಳ್ಳಿ ಸರ್ ಡಾಕ್ಯುಮೆಂಟ್ಸ್. ವೆರಿ ಗುಡ್ ಮಿಸ್ಟರ್ ಅಖಿಲ್, ಇನ್ ಟೈಮಲ್ಲಿ ಸಬ್ಮಿಟ್ ಮಾಡಿದ್ದೀರಾ. ಈ ಕ್ರೆಡಿಟ್ ನಂದಲ್ಲ ಸರ್, ನನ್ನ ಮಿಸ್ಸಸ್ದು. ಇಷ್ಟಕ್ಕೂ ನೀನು ನಿನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಗೊತ್ತಿಲ್ದಿರೋ ಊರಲ್ಲಿ ನೀನ್ ಇಷ್ಟ ಬಂದ ಹಾಗೆ ಹೋಗೋದು ಅಂದ್ರೇನು? ನೀನೆಲ್ಲಾದ್ರೂ ಮಿಸ್ ಆದ್ರೆ ಏನ್ ಪರಿಸ್ಥಿತಿ?
ಅಖಿಲ್ಗೆ ನಾನು ಏನು ಉತ್ತರ ಕೊಡ್ಬೇಕು? ಮನೆಗ್ ಹೋದ್ಮೇಲೆ ನಿಮ್ ಮಾವಂಗೆ ನಾನ್ ಏನ್ ಉತ್ತರ ಕೊಡ್ಬೇಕು? ಎಲ್ರೂ ಮುಂದೆ ನಾನ್ ತಲೆ ತಗ್ಸೋ ಹಾಗೆ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಅಲ್ಲ, ರೂಮ್ಗೆ ಹೋಗಿ ಫೋನ್ ತರ್ತೀನಿ ಅಂತ ಹೋದವಳು ಹಾಗಲ್ಲ ಅತ್ತೆ. ಮಾತಾಡ್ಬೇಡ. ತಪ್ಪು ಮಾಡಿದ್ದು ಅಲ್ದೆ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇರೆ ಕೊಡ್ತೀಯಾ? ಎಲ್ಲಾದ್ರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಕನಿಷ್ಠ ನಂಗೊಂದ್ ಮಾತಾದ್ರೂ ಹೇಳಿ ಹೋಗ್ಬೇಕಲ್ವಾ? ನೀನ್ ಕಾಣಿಸ್ದೆ ಹೋದ್ರೆ ನಾನೆಷ್ಟು ಟೆನ್ಷನ್ ಮಾಡ್ಕೋತೀನಿ ಅಂತ ಸ್ವಲ್ಪ ಕೂಡ ಯೋಚನೆ ಮಾಡೋದ್ ಬೇಡ? ಇಷ್ಟಕ್ಕೂ ನೀನ್ ಎಲ್ಲಿ ಹೋಗಿದ್ದೆ? ನಂಗ್ ಹೇಳ್ದೆ ಹೋಗೋ ಅವಶ್ಯಕತೆ ಏನಿತ್ತು? ನಾನ್ ಹೇಳ್ತೀನಿ ಮಮ್ಮಿ. ಏನಾಯ್ತು ಅಂತ ನಾನು ಹೇಳ್ತೀನಿ. ನಾನು ಮೀಟಿಂಗಿಗೆ ಹೋದ್ಮೇಲೆ ನೋಡಿದ್ರೆ ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಎಕ್ಸ್ಚೇಂಜ್ ಆಗಿತ್ತು. ಫೈವ್ ಮಿನಿಟ್ಸ್ನಲ್ಲಿ ನೀವು ಕೊಟೇಶನ್ ಸಬ್ಮಿಟ್ ಮಾಡಿದ್ರೆ ಓಕೆ, ಇಲ್ಲದೆ ಇದ್ರೆ ಐ ಕಾಂಟ್. ಅಖಿಲ್ ಅವರೇ, ಹಾ, ಲ್ಯಾಪ್ಟಾಪ್ ತಗೊಳ್ಳಿ. ಶ್ಯಾಮ ನನಗೆ ಸಮಯಕ್ಕೆ ಸರಿಯಾಗಿ ಲ್ಯಾಪ್ಟಾಪ್ ಕೊಡದೇ ಇದ್ದಿದ್ರೆ ಸಿದ್ದಪ್ಪ ಮಸಾಲಾ ಕಂಪನಿನ ನಾವು ತಗೊಳಕ್ಕಾಗ್ತಿರ್ಲಿಲ್ಲ. ಡ್ಯಾಡಿ ಆಸೆನ ತೀರ್ಸಕ್ಕಾಗ್ತಿರ್ಲಿಲ್ಲ ಮಮ್ಮಿ. ಕೇವಲ ಶ್ಯಾಮ ಇಂದಾನೆ ಇದು ಸಾಧ್ಯ ಆಗಿದ್ದು. ಹೌದಾ? ಬುದ್ಧಿ ಇದೆಯಾ ನಿನ್ಗೆ? ಸ್ವಲ್ಪ ಕೂಡ ಬುದ್ಧಿ ಬೇಡ? ನೀನ್ ಎಲ್ಲಿ ಹೋಗಿದ್ಯೋ ಅಂತ ಗೊತ್ತಾಗ್ದೆ ಗಾಬರಿಯಾಗಿ ನಾನಿಲ್ಲಿ ಕೂಗ್ತಾ ಇದ್ರೆ ಇದೇ ಅತ್ತೆ ನಡೆದಿದ್ದು ಅಂತ ಒಂದು ಮಾತು ಹೇಳ್ಬೋದಿತ್ತಲ್ಲ? ಬಾ ಇದೆ ತಾನೆ ನಡೆದಿದ್ದು ಅಂತ ಹೇಳ್ಬೋದಿತ್ತಲ್ಲ? ಅಗತ್ಯ ಇಲ್ದೆ ಹೀಗ್ ಬೈಸ್ಕೊಳ್ಳೋದ್ ಯಾಕೆ? ಪರವಾಗಿಲ್ಲ ಅತ್ತೆ, ನೀವ್ ತಾನೇ ಬೈದಿದ್ದು. ಅಂದ್ರೆ ನಾನ್ ಬೈದ್ರೆ ಬೇಜಾರಾಗಲ್ವಾ? ನಾನ್ ಬೈಯೋದು ಅಷ್ಟು ಲೈಟ್ ಆಗಿರುತ್ತಾ? ಎಷ್ಟು ಸಾರಿ ಬೈದ್ರು ಬೈಸ್ಕೊಳ್ಳೋದೇನಾ? ಯಾಕೆ ಮಾತಾಡಲ್ಲ? ಅತ್ತೆ ಅನ್ನೋರು ಅಮ್ಮನ್ ಸಮಾನ ಅಂತಾರೆ. ಅಮ್ಮ ಬೈದ್ರೆ ನೋವ್ ಯಾಕಾಗ್ಬೇಕು? ಚೆನ್ನಾಗಿದ್ಯಪ್ಪ, ನಿನ್ ಹೆಂಡತಿ ವರ್ಷೆ ತುಂಬಾ ಚೆನ್ನಾಗಿದೆ. ದಿನ ಇಬ್ರು ಬಂದು ಸ್ವಲ್ಪ ಹೊತ್ತು ಬಯಸ್ಕೊಂಡು ಹೋಗಿ. ಮಮ್ಮಿ, ನಾವು ಸಿದ್ದಪ್ಪ ಮಸಾಲಾ ಕಂಪನಿನ ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಇವತ್ ರಾತ್ರಿ ರೆಸಾರ್ಟ್ ಅಲ್ಲಿ ಗ್ರ್ಯಾಂಡ್ ಆಗಿ ಪಾರ್ಟಿ ಕೊಡ್ತಾ ಇದ್ದೀನಿ ಮಮ್ಮಿ. ಹೌದಾ? ಒಳ್ಳೇದಪ್ಪ. ಈ ಮೀಟಿಂಗಿಗೆ ತುಂಬಾ ಜನ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಮಮ್ಮಿ. ಪಾರ್ಟಿಗೆ ಫ್ಯಾಮಿಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ. ಐಶ್ವರ್ಯ ಅತ್ಕಿ ಅವ್ರ ಫ್ರೆಂಡ್ ಶ್ರುತಿ ಅವರನ್ನು ಕೂಡ ಪಾರ್ಟಿಗೆ ಬರಕ್ ಹೇಳಿ ಮಮ್ಮಿ. ಸರಿನಪ್ಪ, ಹೇಳ್ತೀನಿ. ಅತ್ತೆ, ನನ್ ಮಾತ್ ಕೇಳಿ. ಸ್ವಲ್ಪ ಹೊತ್ತು ಕಣ್ ಮುಚ್ಕೊಂಡ್ ಮಲ್ಕೊಳ್ಳಿ. ನಾನ್ ಕುಡಿಲಿಲ್ಲ. ಆ ತರ ಏನೂ ಇಲ್ಲ ಅತ್ತೆ, ನೀವ್ ಮಲ್ಕೊಳ್ಳಿ.
ಶ್ಯಾಮಾ 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 ಏನಾಯ್ತು? ಏನೋ ಹೊಸದಾಗಿ ಅನಿಸ್ತಾ ಇದೆ, ತಲೆ ಸುತ್ತಾ ಇದೆ. ಏನೋ ಮಿಸ್ಟೇಕ್ ಆಗಿ ಓಡ್ಕ ಕುಡ್ದಿದಾರಮ್ಮ ಅವರು. ಅಂದ್ರೆ ನನ್ ಗೊತ್ತಿಲ್ಲದೆ ಕುಡ್ದಿದ್ದೆ ನಿಜ. ಛೇ, ನಾನು ಕುಡ್ದಿದ್ದ ವಿಷಯನ ಶ್ಯಾಮ ಎಲ್ರಿಗೂ ಹೇಳಿದ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ಶ್ಯಾಮಾ 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 ಏನಿದು ಶ್ಯಾಮಾ? ಹಾಗೆ ಪಾರ್ಟಿ ಮಧ್ಯದಲ್ಲಿ ಹೇಳ್ದೆ ಕೇಳ್ದೆ ಬಂದಿದ್ಯಲ್ಲ. ನಿನ್ನ ಗೆಸ್ಟಿಗೆ ಪರಿಚಯ ಮಾಡಿಸ್ತಿದ್ರೆ ಹಾಗೆ ಸುಮ್ಮನೆ ಬರೋದು ಮ್ಯಾನರ್ಸ್ ಅಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಕೂಗ್ಬೇಡಿ. ಏನ್ ಕೂಗ್ಬಾರ್ದು? ಹೀಗೆ ಪಾರ್ಟಿಗೆ ಹೋದಾಗ ಹೇಗ್ ಬಿಹೇವ್ ಮಾಡಬೇಕು ಅಂತ ಕಲಿದಿದ್ರೆ ಹೇಗೆ? ಅತ್ತೆ ಮಲ್ಗಿದ್ದಾರೆ, ಮೆತ್ತಂಗ್ ಮಾತಾಡಿ. ಮಮ್ಮಿ ಅಷ್ಟು ಬೇಗ ಮಲ್ಕೊಂಡ್ರಾ? ಹೌದು ರೀ, ಪಾರ್ಟಿ ನಡೀತಿದ್ದಾಗ ಇದ್ದಕ್ಕಿದ್ದ ಹಾಗೆ ಅತ್ತೆಗೆ ತಲೆ ಸುತ್ತಂತೆ. ಅಂತ ಪರಿಸ್ಥಿತಿಯಲ್ಲಿ ಅಲ್ಲಿರೋದು ಕಷ್ಟ ಅಂತ ಅತ್ತೆನ ರೂಮ್ ಕರ್ಕೊಂಡ್ ಬಂದೆ. ಹೌದಾ? ಮಮ್ಮಿಗೆ ತಲೆ ಸುತ್ತು ಬಂತ? ಇವಾಗ ಹೇಗಿದ್ದಾರೆ? ನಿಂತ್ಕೊಳ್ಳಿ, ಈಗೇನು ತೊಂದರೆ ಇಲ್ಲ, ಈಗಷ್ಟೇ ಮಲಗಿದ್ದಾರೆ. ನೀವೀಗ ಎಬ್ಬಿಸ್ಬೇಡಿ, ನಾಳೆ ಬೆಳಿಗ್ಗೆ ಬಂದು ಮಾತಾಡಿ. ಪ್ರಾಬ್ಲಮ್ ಏನಿಲ್ಲ ತಾನೆ? ಏನಿಲ್ಲ ರೀ, ನೀವ್ ಹೋಗಿ ಮಲ್ಕೊಳ್ಳಿ. ಓಕೆ, ಏನಾದ್ರೂ ತೊಂದರೆ ಆದ್ರೆ ನಂಗೆ ಫೋನ್ ಮಾಡು. ಅದೇನು ಬೇಕಾಗಿಲ್ಲ ರೀ, ಅತ್ತೆಗೇನಾದ್ರೂ ಬೇಕಾದ್ರೆ ನಾನೇ ನೋಡ್ಕೋತೀನಿ ಬಿಡಿ. ಅತ್ತೆ ಬಗ್ಗೆ ಯೋಚನೆ ಮಾಡ್ದೆ ನೀವ್ ಆರಾಮಾಗಿ ಮಲ್ಕೊಳ್ಳಿ. ಸರಿ, ಮಾರ್ನಿಂಗ್ 9:30ಗೆಲ್ಲ ಹೊರಡಬೇಕು. ನೀನು ಆದಷ್ಟು ಬೇಗ ಮಲ್ಕೊ. ಸರಿ ರೀ. ಸರಿ, ಗುಡ್ ನೈಟ್. ನಾನು ಪಾರ್ಟಿಲಿ ಡ್ರಿಂಕ್ಸ್ ತಗೊಂಡೆ ಅಂತ ಶ್ಯಾಮ ಅಖಿಲ್ಗೆ ಹೇಳ್ತಾಳೇನೋ. ಅವನ್ ಮುಂದೆ ತಲೆ ಎತ್ತೋಕ್ಕಾಗಲ್ವೇನೋ ಅಂದ್ಕೊಂಡಿದ್ದೆ. ಆ ವಿಷಯ ಹೇಳ್ದೆ ನನ್ನ ಮರ್ಯಾದೆ ಕಾಪಾಡಿದ್ಲು. ಥ್ಯಾಂಕ್ ಯು ಶ್ಯಾಮ. ಅಖಿಲ್ ಮುಂದೆ ನನ್ನ ಮರ್ಯಾದೆ ಉಳಿಸ್ದೆ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ನೀವು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಹೀಗ್ ಮಾಡೋದು ನನ್ನ ಕರ್ತವ್ಯ. ನಡೆದಿರೋದ್ ಬಗ್ಗೆ ದಯವಿಟ್ಟು ನೀವೇನು ಯೋಚನೆ ಮಾಡಬೇಡಿ. ಆರಾಮಾಗಿ ಮಲ್ಕೊಳ್ಳಿ. ಮಲ್ಕೊಳ್ಳಿ ಅತ್ತೆ. ಗುಡ್ ನೈಟ್. ಸರಿ ಅತ್ತೆ, ಗುಡ್ ನೈಟ್.